ಸಿಲುಕಾಕೊಂಡ್ಬಿಟ್ಟಿದೆ ಬಿಎಂಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಸಿಕ್ಕಾಕೊಂಡು ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ. ಅವರ ರಕ್ಷಣೆ ಮಾಡೋ ಕಾರ್ಯ ಕೂಡ ಸುಲಭಕ್ಕಾಗ್ತಾ ಇಲ್ಲ. ಏಣಿ ಬಳಸಿಕೊಂಡು ಬಸ್ನಿಂದ ಪ್ರಯಾಣಿಕರನ್ನ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ. ನೋಡಿ ದೃಶ್ಯಗಳನ್ನು. ಸಿಲ್ಕ್ ಬೋರ್ಡ್ ಬಳಿಯ ಸದ್ಯದ ಪರಿಸ್ಥಿತಿ ಇದು. ಬೆಂಗಳೂರಿನ ಮಳೆ ಅವಾಂತರದ 6 ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಈಗಷ್ಟೇ ಗಮನಿಸ್ತಾ ಇದ್ರಿ. ಬಸ್ಸೇ ಸಿಲ್ಕ್ ಹಾಕೊಂಡ್ಬಿಟ್ಟಿದೆ. ಇತ್ತ ಕೋರ್ಮಂಗ್ಲದ ಸದ್ಯದ ಪರಿಸ್ಥಿತಿ ಯಾವುದೋ ಕೆರೆ ಮಧ್ಯೆ ದನಕರುಗಳು ಓಡಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಾಗಾವರ ಹೊಸ ಬಡಾವಣೆ, ಆದ್ರೆ ಬವಣೆ ಮಾತ್ರ ಜನರದ್ದು ತಪ್ಪೋದಿಲ್ಲ ಅನ್ನೋ ರೀತಿಯಲ್ಲಿದೆ. ಸಿಸಿಬಿ ಕಚೇರಿ ಒಳಗೆಲ್ಲ ನೀರು ನುಗ್ಗಿದೆ. ಅದು ಗೊತ್ತಾಗ್ಬೇಕಲ್ಲ, ಮಳೆ ನೀರು ಅಂದ್ರೆ ಮಳೆ ನೀರು. ಸಿಸಿಬಿ ಕಚೇರಿ ಆದ್ರೂ ಆಯ್ತು, ನಾಳೆ ವಿಧಾನಸೌಧ ಆದ್ರೂ ಆಯ್ತು. HBR ಲೇಔಟ್ ನ ಪರಿಸ್ಥಿತಿ ಗಮನಿಸ್ತಾ ಇದ್ರಿ. ಹಾಗೆ ಹೆಣ್ಣೂರು, ಹೀಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯಿಂದ ಆಗಿರುವ ಅವಾಂತರದ ದೃಶ್ಯಗಳನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗ್ಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸರಿ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದ್ರೆ, ಒಂದು ಮೆಜೆಸ್ಟಿಕ್ ಇಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತೆ ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಸ್ಟಾರ್ಮ್ ಟ್ರೈನ್, ಮಡಿವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ ಬಿಡಿಯೋದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು. ಈ 2 ಸ್ಟಾರ್ಮ್ ಟ್ರೈನ್, ಒಂದು ಡಬಲ್ ರೋಡ್ದು, ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು, 2 ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿದ್ರು. ಅದು ಸಾಕಾಗ್ಲಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಯಿತು. ಬೆಳಿಗ್ಗೆ ಅದನ್ನು ಹೊಡೆದಾಕಿದೀವಿ. ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ. ಮತ್ತೆ ನಮ್ಮಲ್ಲಿ 7-8 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ. ಇವತ್ತಾಗೋದಿಲ್ಲ, ಯಾಕಂದ್ರೆ ಬಂಡ್ ಹೊಡೆದಾಕಿದ್ರಿಂದ ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೊಂದು ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ನಾನು ಕೂಡ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿದ್ದೆ. ಆಗ ಸಾಕಷ್ಟು ಸ್ಟಾರಮ್ ಟ್ರೈನ್ಸ್ ಹಳೆ ಬೆಂಗಳೂರಲ್ಲಿ CMC ವ್ಯಾಪ್ತಿನಲ್ಲಿ ನಾವು ಮಾಡಿದ್ವಿ. CMC ವ್ಯಾಪ್ತಿನಲ್ಲಿ ನಮ್ಮ ಹಳೆ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯವರ ಕಾಲದಲ್ಲೂ ಕೂಡ ಸುಮಾರು ಒಂದು 200-300 ಕಿಲೋಮೀಟರ್ ಅಷ್ಟು ರಾಜಕಾಲುವೆಗಳಾಗಿತ್ತು. ಮಧ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದಾಗ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ. ಈಗ ಮತ್ತೆ ವರ್ಲ್ಡ್ ಬ್ಯಾಂಕಿಂದನೂ ಹಣ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಹಣ ಕೂಡ ತಗೊಂಡು ಈಗ ಏನೊಂದು 110 ಹಳ್ಳಿ ಬರುತ್ತಲ್ಲ, 110 ಹಳ್ಳಿ ವ್ಯಾಪ್ತಿನಲ್ಲೂ ಕೂಡ ಈಗ ಸ್ಟಾರಮ್ ಟ್ರೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚು, ನಾನು ಆಗ್ಲೇ ಹೇಳಿದ್ನಲ್ಲ, 90 ಮಿಲಿಮೀಟರ್ಗಿಂತಲೂ 1 ಗಂಟೆನಲ್ಲಿ ಹೆಚ್ಚು ಮಳೆ ಸುರಿದ್ರೆ ಒಂದು 100 ಸ್ಪಾಟ್ಸ್ ಅಲ್ಲಿ ಈ ರೀತಿ ಆಗುತ್ತೆ. ಅದನ್ನ ಸಾಲ್ವ್ ಮಾಡಬೇಕು. ನಾನು ಅದನ್ನ ಮಳೆ ಜಾಸ್ತಿ ಬರುತ್ತೆ, ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದು ಕೂಡ ನಮ್ಮ ಇಂಜಿನಿಯರ್ಸು ಅವರ ಸ್ವಲ್ಪ ಯೋಚನೆಗಳಿಗೆ ಬುದ್ಧಿ ಕೊಟ್ಟು ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೆಯದು. ಬ್ರಾಂಡ್ ಬೆಂಗಳೂರು ಅಂತೇಳಿ ಪರಿಕಲ್ಪನೆಯಲ್ಲಿ ನೀವು ಅಧಿಕಾರಕ್ಕೆ ಬಂದ್ರೆ ಆಮೇಲೆ ಬ್ರಾಂಡ್ ಬೆಂಗಳೂರು ಹೆಂಗ್ ಮಾಡಬೇಕು ಅಂತೇಳಿ ನಿಮ್ಮ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ನೀವು ವರದಿ ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದೀರಿ. ಅವರು ಬೆಂಗಳೂರು ಡೆವಲಪ್ಮೆಂಟ್ ಸಚಿವರಾಗಿದ್ದಾರೆ. ಇಂಪ್ಲಿಮೆಂಟ್ ಮಾಡಬೇಕಾಗಿ ಜವಾಬ್ದಾರಿ ಇತ್ತಲ್ವ ಅವ್ರ ಮೇಲೆ? ಈಗ ಒಂದು ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು. ಪ್ರಕೃತಿ
ವಿಪರೀತ ಮಳೆ ಆಗೋಯ್ತಾನೆ. 132 ML ಆಗಿದೆ. ಅಲ್ಲ, ಪ್ರಕೃತಿ ವಿಕೋಪ ಆಗಿದೆ, ತಡ ಆಗಿದೆ. ನಮ್ ತರನೇ ವಿಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ ತರನೇ SM ಕೃಷ್ಣ ಅವರು ಮಾಡಿದ ಕೆಲಸಗಳನ್ನ ಮುಂದುವರಿಸಿ, ಸಿದ್ದರಾಮಯ್ಯನವರು ಮಾಡಿದ್ದ ಕೆಲಸಗಳನ್ನ ಬಿಜೆಪಿಯವರು ಮುಂದುವರಿಸ್ಬಿಟ್ಟಿದ್ರೆ ಆಗ್ತಿರಲ್ಲ. ಆಮೇಲೆ ವಿಪಕ್ಷಗಳು ಹೇಳ್ತಾರೆ, ಏನ್ ಹೇಳೋದು, ಗ್ರ್ಯಾಂಡ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ವಿಪಕ್ಷದವರು ಹೇಳ್ತಾರೆ. ವಿಪಕ್ಷದವರು ಆಡಳಿತ ಹೇಗೆ ನಡೆಸಿದ್ರು ಅಂತ 2 ವರ್ಷ ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಿ ಅಂತ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇತ್ತು. ಆಮೇಲೆ 2 ವರ್ಷಕ್ಕೆ ಮುಂಚೆ ಇಡೀ ನಮ್ಮ ಈಸ್ಟ್ ಬ್ಯಾಂಗ್ಳೂರು ಮುಳುಗೋಗಿತ್ತೋ ಇಲ್ವೋ, ವಿಪರೀತ ಮಳೆ ಬಂದಿತ್ತು. ಅದರಿಂದ ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ. ವಿಪರೀತ ಮಳೆ, ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಈ ತರ ತೊಂದರೆಗಳಾಗತ್ತೆ. ಆದರೆ ವರ್ಷ ಇದೇ ರಿಪೀಟ್ ಆಗ್ತಾ ಇದ್ರೆ ಸರಿ ಇಲ್ಲ. ನನ್ನ ಭಾವನೆ ಕೂಡ ಇದನ್ನ ಸೆಟರೇಟ್ ಮಾಡಲೇಬೇಕಾಗುತ್ತೆ. ಕಳಪೆ ಆಡಳಿತ ನಮ್ದಲ್ಲ. ಈಗ ಒಂದು ಸಿಲುಕಾಕೊಂಡ್ಬಿಟ್ಟಿದೆ ಬಿಎಂಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಸಿಕ್ಕಾಕೊಂಡು ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ. ಅವರ ರಕ್ಷಣೆ ಮಾಡೋ ಕಾರ್ಯ ಕೂಡ ಸುಲಭಕ್ಕಾಗ್ತಾ ಇಲ್ಲ. ಏಣಿ ಬಳಸಿಕೊಂಡು ಬಸ್ನಿಂದ ಪ್ರಯಾಣಿಕರನ್ನ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ. ನೋಡಿ ದೃಶ್ಯಗಳನ್ನು. ಸಿಲ್ಕ್ ಬೋರ್ಡ್ ಬಳಿಯ ಸದ್ಯದ ಪರಿಸ್ಥಿತಿ ಇದು. ಬೆಂಗಳೂರಿನ ಮಳೆ ಅವಾಂತರದ 6 ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಈಗಷ್ಟೇ ಗಮನಿಸ್ತಾ ಇದ್ರಿ. ಬಸ್ಸೇ ಸಿಲ್ಕ್ ಹಾಕೊಂಡ್ಬಿಟ್ಟಿದೆ. ಇತ್ತ ಕೋರ್ಮಂಗ್ಲದ ಸದ್ಯದ ಪರಿಸ್ಥಿತಿ ಯಾವುದೋ ಕೆರೆ ಮಧ್ಯೆ ದನಕರುಗಳು ಓಡಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಾಗಾವರ ಹೊಸ ಬಡಾವಣೆ, ಆದ್ರೆ ಬವಣೆ ಮಾತ್ರ ಜನರದ್ದು ತಪ್ಪೋದಿಲ್ಲ ಅನ್ನೋ ರೀತಿಯಲ್ಲಿದೆ. ಸಿಸಿಬಿ ಕಚೇರಿ ಒಳಗೆಲ್ಲ ನೀರು ನುಗ್ಗಿದೆ. ಅದಕ್ಕೆ ಗೊತ್ತಾಗ್ಬೇಕಲ್ಲ, ಮಳೆ ನೀರು ಅಂದ್ರೆ ಮಳೆ ನೀರು. ಸಿಸಿಬಿ ಕಚೇರಿ ಆದ್ರೂ ಆಯ್ತು, ನಾಳೆ ವಿಧಾನಸೌಧ ಆದ್ರೂ ಆಯ್ತು. HBR ಲೇಔಟ್ ನ ಪರಿಸ್ಥಿತಿ ಗಮನಿಸ್ತಾ ಇದ್ರಿ. ಹಾಗೆ ಹೆಣ್ಣೂರು, ಹೀಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯಿಂದ ಆಗಿರುವ ಅವಾಂತರದ ದೃಶ್ಯಗಳನ್ನ ಏಕಕಾಲದಲ್ಲಿ ರಿಪಬ್ಲಿಕನದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ. ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗ್ಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ.